ಶಾಸ್ತ್ರೀಯ ವೈದ್ಯ ಪದ್ಧತಿ ಹೇಳ್ತಕ್ಕಂಥದ್ದು ಅದ್ಭುತವಾಗಿ ಇರ್ತಕ್ಕಂಥದ್ದು. ಆದರೆ ಎಷ್ಟೋ ಜನರಿಗೆ ಇದರ ಅರಿವು ಹೇಳ್ತಕ್ಕಂಥದ್ದು ತುಂಬ ಕಡಿಮೆ ಇರತಕ್ಕಂಥದ್ದು. ಎಲ್ಲವರು ಕೂಡ ಶಾಸ್ತ್ರೀಯ ಸಂಗೀತವನ್ನು ಕೇಳಿರ್ತೀರಿ, ಶಾಸ್ತ್ರೀಯ ಯಕ್ಷಗಾನವನ್ನು ನೋಡಿರ್ತೀರಿ, ಕೇಳಿರ್ತೀರಿ, ಶಾಸ್ತ್ರೀಯ ನಾಟಕವನ್ನು ಕೇಳಿರ್ತೀರಿ, ನೋಡಿರ್ತೀರಿ, ಶಾಸ್ತ್ರೀಯವಾಗಿರ್ತಕ್ಕಂತಹ ಸಿನಿಮಾವನ್ನು ಕೂಡ ನೋಡಿರ್ತೀರಿ, ಕೇಳಿರ್ತೀರಿ, ಶಾಸ್ತ್ರೀಯ ತಬಲಾ ಹೇಳ್ತಕ್ಕಂಥದ್ದನ್ನು ಕೇಳಿರ್ತೀರಿ, ಶಾಸ್ತ್ರೀಯ ಬದ್ಧವಾಗಿ ಇರ್ತಕ್ಕಂಥದ್ದನ್ನ ಎಲ್ಲವನ್ನೂ ಕೂಡ ಮೃದಂಗ ಆಗಿರ್ಬೋದು, ತಾಳ, ಸ್ವರ ಇತ್ಯಾದಿಗಳ ಎಲ್ಲವೂ ಕೂಡ ಸರಿಯಾಗಿ ಶಾಸ್ತ್ರೀಯಬದ್ಧವಾಗಿ ಇರತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಆದರೆ ಶಾಸ್ತ್ರೀಯ ವೈದ್ಯ ಪದ್ಧತಿಯಂತೆ ಕೇಳಿರುವುದು ತುಂಬ ಕಡಿಮೆ, ಅದರ ಆಚರಣೆಯಂತೆ ನಡ್ಕೊಳ್ತಕ್ಕಂಥದ್ದು ಕೂಡ ತುಂಬ ಕಡಿಮೆ. ಅದನ್ನ ನಾವು ಭಾರತೀಯರಾಗಿರ್ತಕ್ಕಂಥವರು ರೂಢಿಸಿಕೊಂಡು ಅದರ ಮೂಲಕವಾಗಿ ನಾವು ಹೆಜ್ಜೆಯನ್ನು ಇಟ್ಟಾಗ ನಮಗೆ ಉತ್ತಮವಾದಂತಹ ಶಾರೀರಿಕವಾದಂತಹ ಜೀವನ ಹೇಳ್ತಕ್ಕಂಥದ್ದು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅದರ ಹೆಚ್ಚಿನದಾದಂತಹ ಮಾಹಿತಿ ಇತ್ಯಾದಿಗಳು ಏನೇ ಬೇಕಿದ್ರೂ ಕೂಡ ನಮ್ಮನ್ನು ಸಂಪರ್ಕಿಸಬಹುದು. ಮತ್ತು ಅಷ್ಟೇ ಅಲ್ಲದೆ ಈ ಕಳೆದ 25-26 ವರ್ಷದಿಂದ ಶಾಸ್ತ್ರೀಯ ವೈದ್ಯ ಪದ್ಧತಿಯಂತೆಯೇ ಈ ಒಂದು ಚಿಕಿತ್ಸೆಯನ್ನು ಕೊಡ್ತಾ ಎಲ್ಲರಿಗೂ ಕೂಡ ಒಳಿತನ್ನ ಪರಮಾತ್ಮನ ಮುಖೇನವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ನೀವೆಲ್ಲ ಕಾಣ್ತಾ ಇದ್ದೀರಿ. ಇದರಿಂದ ಆಯುಷ್ಯ, ಆರೋಗ್ಯ ಜೊತೆಯಲ್ಲಿ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ, ಅಭಿವೃದ್ಧಿಯನ್ನು ಕಾಣಲಿಕ್ಕೆ, ಧರ್ಮವನ್ನು ಉಳಿಸಲಿಕ್ಕೆ, ಜನಸಾಮಾನ್ಯರು ನಗ್ನಗ್ತಾ ಇರಲಿಕ್ಕೆ ಇದು ತುಂಬಾನೇ ಉತ್ತಮಕಾರಿಯಾಗಿದೆ. ಮತ್ತು ಅಷ್ಟೇ ಅಲ್ಲದೆ ಅದರಲ್ಲಿ ನಾವು ಎಷ್ಟೇ ಅಧ್ಯಯನವನ್ನು ಮಾಡಿದರೂ ಕೂಡ ಅದು ತುಂಬ ಕಡಿಮೆ ಆಗ್ತದೆ. ಆದರೆ ಹೆಚ್ಚಿನದಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ನಮ್ಮನ್ನು ಸಂಪರ್ಕಿಸಬಹುದು ಮತ್ತು ಅದರ ಸ್ವಪ್ರಯೋಜನ ಹೇಳ್ತಕ್ಕಂಥದ್ದನ್ನು ನೀವುಗಳು ಪಡ್ಕೊಂಡು ಧನ್ಯರಾಗಿ